ನಮಸ್ಕಾರ. ನನ್ನ ಹೆಸರು ಸೋಮಶೇಖರಪ್ಪ CS, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆ. ನಾನೀಗ ಮಂಡಿಸ್ತಕ್ಕಂಥ ವಿಷಯ ಸಂವಿಧಾನದ 74ನೇ ತಿದ್ದುಪಡಿ. ಭಾರತದಲ್ಲಿ ರಾಜ್ಯಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಅಸ್ತಿತ್ವದಲ್ಲಿದ್ದರೂ ಅವುಗಳು ತುಂಬ ದುರ್ಬಲವಾಗಿದ್ದವು. ಪರಿಣಾಮವಾಗಿ ಪರಿಣಾಮಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿರಲಿಲ್ಲ. ಅವುಗಳಿಗೆ ತನ್ನದೇ ಆದ ಮಹತ್ವವೂ ಇರಲಿಲ್ಲ. ಅವುಗಳಿಗೆ ಸರಿಯಾದ ಅಧಿಕಾರ ಹಂಚಿಕೆಯನ್ನು ಮಾಡಿರಲಿಲ್ಲ. ಅದೂ ಅಲ್ಲದೆ ಸ್ಥಳೀಯ ಸರ್ಕಾರಗಳು ಪ್ರಬಲರ ಕೈಯಲ್ಲಿ ಕೇಂದ್ರೀಕೃತವಾಗಿದ್ದವು. ನಗರ ಪ್ರದೇಶ ಸ್ಥಳೀಯ ಸರ್ಕಾರಗಳು ಪ್ರಜಾಪ್ರಭುತ್ವದ ನಾಡಿಮಿಡಿತವಾಗಿ ಕೆಲಸವನ್ನು ನಿರ್ವಹಿಸಬೇಕಾಗಿತ್ತು. ಈ ಉದ್ದೇಶವನ್ನಿಟ್ಟುಕೊಂಡು ಸಂವಿಧಾನದ 74ನೇ ತಿದ್ದುಪಡಿ ಮಾಡಲು ಉದ್ದೇಶಿಸಲಾಗಿತ್ತು. ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿರಲಿಲ್ಲ. ಸಂವಿಧಾನದ 74ನೇ ತಿದ್ದುಪಡಿಯನ್ನು ತರುವವರೆಗೆ ರಾಜ್ಯ ಸರ್ಕಾರಗಳೇ ಸಂಪೂರ್ಣವಾಗಿ ಸ್ಥಳೀಯ ಸರ್ಕಾರಗಳನ್ನು ನಡೆಸಿಕೊಂಡು ಹೋಗ್ತಿರ್ತಕ್ಕಂಥ ನಾವು ನೋಡಬಹುದಾಗಿತ್ತು. ನಗರ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದಂತೆ ಯಾವುದೇ ಸ್ವಾಯತ್ತತೆ ಇರಲಿಲ್ಲ. ಈ ಎಲ್ಲ ದೋಷಗಳನ್ನು ನಿವಾರಿಸಿ ರಾಜ್ಯ ಸರ್ಕಾರಗಳು ಮತ್ತು ನಗರ ಸ್ಥಳೀಯ ಸರ್ಕಾರ ನಡುವೆ ಉತ್ತಮ ಸಂಬಂಧವನ್ನು ತರುವುದಾಗಿತ್ತು. ಅವುಗಳೆಂದರೆ ನಗರ ಸ್ಥಳೀಯ ಸರ್ಕಾರಗಳ ಕಾರ್ಯಗಳು ಮತ್ತು ತೆರಿಗೆಯ ಅಧಿಕಾರಗಳು, ಆದಾಯದ ಹಂಚಿಕೆಯ ವ್ಯವಸ್ಥೆ, ಕಾಲಕಾಲಕ್ಕೆ ಚುನಾವಣೆ ನಡೆಸುವ ಜವಾಬ್ದಾರಿ, ಅಮಾನತಿನಿಲ್ಲುವ ಸ್ಥಳೀಯ ನಗರ ಪ್ರದೇಶಗಳ ಚುನಾವಣೆಯ ಜವಾಬ್ದಾರಿ, ಸಮಾಜದಲ್ಲಿ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರು ನಗರ ಸ್ಥಳೀಯ ಸರ್ಕಾರಗಳು ಭಾಗವಹಿಸುವಂತೆ ಅವಕಾಶ ಕಲ್ಪಿಸಿದ್ದು. ಎಲ್ಲ ಉದ್ದೇಶವನ್ನಿಟ್ಟುಕೊಂಡು ಸಂವಿಧಾನದ 74ನೇ ತಿದ್ದುಪಡಿಯನ್ನು ತರಲು ಕೇಂದ್ರ ಸರ್ಕಾರ ಆಗಿನ ಪ್ರಧಾನಮಂತ್ರಿಯಾಗಿರ್ತಕ್ಕ ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ 1993ರಲ್ಲಿ ಈ 74ನೇ ಸಂವಿಧಾನ ತಿದ್ದುಪಡಿ ತರಲು ಪ್ರಯತ್ನವನ್ನು ಮಾಡಲಾಯಿತು. ಹಾಗಾದರೆ ಈ ಸಂವಿಧಾನ 74ನೇ ತಿದ್ದುಪಡಿಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದರೆ, ಸಂವಿಧಾನದ 4ನೇ ಭಾಗದಲ್ಲಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿರ್ತಕ್ಕಂಥ 40ನೇ ವಿಧಿಯನ್ನು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಇನ್ನೂ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕೆಂಬ ದೃಷ್ಟಿಯಿಂದಲೇ ಈ 74ನೇ ಸಂವಿಧಾನ ತಿದ್ದುಪಡಿಯನ್ನು ತರಲಾಯಿತು. ಈ 74ನೇ ಸಂವಿಧಾನ ತಿದ್ದುಪಡಿಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು ಏನಪ್ಪ ಅಂದರೆ, ಒಂದನೇದು, ಸಂವಿಧಾನದ 74ನೇ ತಿದ್ದುಪಡಿಯ ಕಾಯ್ದೆಯು ಪೌರಸಭೆಗಳು ಎಂಬ ಹೆಸರಿನ 243 ಇಂದ 243 ZG ವರೆಗಿನ ಅನುಚ್ಛೇದಗಳನ್ನು ಒಳಗೊಂಡು 9(a) ಭಾಗವನ್ನು ಹೊಸದಾಗಿ ಸಂವಿಧಾನಕ್ಕೆ ಸೇರಿಸಿದೆ. ಪೌರಸಭೆಗಳು ನಿರ್ವಹಿಸಬೇಕಾದ ಅಧಿಕಾರ ಹಾಗೂ ಕರ್ತವ್ಯಗಳನ್ನೊಳಗೊಂಡಿರುವ 12ನೇ ಅನುಸೂಚಿಯನ್ನು ಹೊಸದಾಗಿ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಸಂವಿಧಾನದ 74ನೇ ತಿದ್ದುಪಡಿಯು ಪೌರಸಭೆಗಳಿಗೆ ಸಂವಿಧಾನಾತ್ಮಕ ಸ್ಥಾನವನ್ನು ನೀಡಿದೆ. ಪೌರಸಭೆಗಳನ್ನು ನ್ಯಾಯರಕ್ಷಿತ ಸಂವಿಧಾನ ಭಾಗದ ವ್ಯಾಪ್ತಿಗೆ ತರಲಾಯಿತು. ಅಂದರೆ ಈ ತಿದ್ದುಪಡಿಯ ಕಾಯ್ದೆಯು ನಿಯಮಗಳಿಗನುಗುಣವಾಗಿ ಹೊಸ ಪೌರಸಭೆಗಳ ವ್ಯವಸ್ಥೆಯನ್ನು ಅಳವಡಿಸುವುದು ರಾಜ್ಯ ಸರ್ಕಾರಗಳ ಸಂವಿಧಾನಾತ್ಮಕ ಜವಾಬ್ದಾರಿಯ ಬಾಧ್ಯತೆಯಾಗಿದೆ. ಈ ಕಾಯ್ದೆಯು ಪ್ರತಿಯೊಂದು ರಾಜ್ಯದಲ್ಲೂ ಈ ಕೆಳಗಿನ 3 ಬಗೆಯ ಪೌರಸಭೆಗಳ ರಚನೆಗೆ ಅವಕಾಶ ಮಾಡಿಕೊಟ್ಟಿತು. ಪರಿವರ್ತನೆಗೊಳ್ಳುತ್ತಿರುವ ಪ್ರದೇಶಕ್ಕೆ, ಅಂದರೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶವಾಗಿ ಪರಿವರ್ತನೆಗೊಳ್ಳುತ್ತಿರುವ ನಗರಕ್ಕೆ ಒಂದು ನಗರ ಪಂಚಾಯಿತಿಯನ್ನು, ಸಣ್ಣ ನಗರ ಪ್ರದೇಶಕ್ಕೆ ಮುನ್ಸಿಪಲ್ ಕೌನ್ಸಿಲನ್ನು ಮತ್ತು ದೊಡ್ಡ ನಗರ ಪ್ರದೇಶಕ್ಕೆ ನಗರ ಪಾಲಿಕೆ ರಚಿಸಬೇಕೆಂದು ತಿಳಿಸಿತು. ಪೌರಸಭೆಗಳ ಎಲ್ಲ ಸದಸ್ಯರುಗಳನ್ನು ನೇರ ಚುನಾವಣೆಯ ಮೂಲಕ ಆಯ್ಕೆ ಮಾಡುವುದು ರಾಜ್ಯದ ಶಾಸಕಾಂಗವು ಕಾನೂನಿನ ಮೂಲಕ ಪೌರಸಭಾ ಆಡಳಿತದಲ್ಲಿ ವಿಶೇಷ ಜ್ಞಾನ ಅಥವಾ ಅನುಭವವನ್ನು ಹೊಂದಿರುವ ಪ್ರಜೆಗಳಿಗೆ ಪುರಸಭೆಗಳಲ್ಲಿ ಪ್ರಾತಿನಿಧ್ಯವನ್ನು ಒದಗಿಸಬಹುದು. ಆದರೆ ಅಂತಹ ಸದಸ್ಯರುಗಳು ಪುರಸಭೆ ಸಭೆಗಳಲ್ಲಿ ಮತ ನೀಡುವ ಹಕ್ಕನ್ನು ಹೊಂದಿರುವುದಿಲ್ಲ. ಅಲ್ಲದೆ ರಾಜ್ಯ ಶಾಸಕಾಂಗವು ಕಾನೂನಿನ ಮೂಲಕ ಪೌರಸಭಾ ಪ್ರದೇಶವನ್ನು ಒಳಗೊಂಡಿರುವಂತಹ ಚುನಾವಣಾ ಕ್ಷೇತ್ರಗಳನ್ನು ಪ್ರತಿನಿಧಿಸುವ ಲೋಕಸಭಾ ಸದಸ್ಯರಿಗೆ ಮತ್ತು ರಾಜ್ಯ ವಿಧಾನಸಭಾ ಸದಸ್ಯರಿಗೆ ಹಾಗೂ ಪೌರಸಭಾ ಪ್ರದೇಶದ ಒಳಗೆ ಮತದಾರರಾಗಿ ನೋಂದಾಯಿತರಾಗಿರುವ ರಾಜ್ಯಸಭಾ ಸದಸ್ಯರಿಗೆ ಮತ್ತು ರಾಜ್ಯ ವಿಧಾನ ಪರಿಷತ್ ಸದಸ್ಯರಿಗೂ ಮತ ಚಲಾಯಿಸುವ ಹಕ್ಕನ್ನು ಕೊಡಲಾಯಿತು.
74ನೇ ತಿದ್ದುಪಡಿಯಲ್ಲಿರ್ತಕ್ಕಂಥ ಪ್ರಮುಖ ಮತ್ತೊಂದು ಅಂಶ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ, ಜನಾಂಗ, ಹಿಂದುಳಿದ ವರ್ಗ ಹಾಗೂ ಮಹಿಳೆಯರಿಗೆ ಮೀಸಲಾತಿಯನ್ನು ಕಾಯ್ದೆಯಲ್ಲಿ ಒದಗಿಸಲಾಗಿದೆ. ಪೌರಸಭೆಗಳ ಅಧ್ಯಕ್ಷರ ಹುದ್ದೆಗಳಿಗೂ ಮೀಸಲಾತಿ ಅನ್ವಯಿಸಲಾಗುವುದು. ಅಲ್ಲದೆ ರಾಜ್ಯ ಶಾಸಕಾಂಗವು ಹಿಂದುಳಿದ ವರ್ಗದವರಿಗೆ ಪುರಸಭೆಗಳ ಸ್ಥಾನಗಳಿಗೆ ಹಾಗೂ ಅಧ್ಯಕ್ಷರ ಸ್ಥಾನಗಳಿಗೆ ಮೀಸಲಾತಿಯನ್ನು ನೀಡಬಹುದಾಗಿದೆ. ಮತ್ತೊಂದು ಪ್ರಮುಖ ಅಂಶ ಏನಪ್ಪ ಅಂದರೆ 3 ಲಕ್ಷ ಅಥವಾ ಅದಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಪೌರಸಭೆಯ ಪ್ರಾದೇಶಿಕ ಕ್ಷೇತ್ರದೊಳಗೆ 1 ಅಥವಾ ಹೆಚ್ಚು ವಿಭಾಗ ಸಮಿತಿಗಳ ರಚನೆಗೆ 74ನೇ ತಿದ್ದುಪಡಿ ಕಾಯ್ದೆ ಅವಕಾಶ ಮಾಡಿದೆ. ಅಂದರೆ ಏನೇನು ಅರ್ಹತೆಗಳು ಅಂದರೆ, ಒಬ್ಬ ವ್ಯಕ್ತಿಯು ಪೌರಸಭೆಯ ಸದಸ್ಯತೆ ಸ್ಪರ್ಧಿಸಲು ಆತನ ಹೆಸರು ಮತದಾರರ ಪಟ್ಟಿಯಲ್ಲಿದ್ದು 21 ವರ್ಷ ವಯಸ್ಸಾಗಿರಬೇಕು. ಅಲ್ಲದೆ ರಾಜ್ಯದ ವಿಧಾನಸಭೆಗೆ ಆಯ್ಕೆಯಾಗಲು ಕಾನೂನಿನ ಅನ್ವಯ ಅನರ್ಹನಾಗಿದ್ದರೆ ಪೌರಸಭೆಯ ಸದಸ್ಯಸ್ಥಾನಕ್ಕೆ ಸ್ಪರ್ಧಿಸುವಂತಿಲ್ಲ. 21 ವರ್ಷ ತುಂಬಿರುವ ಯಾರೇ ವ್ಯಕ್ತಿಯನ್ನು ಅವನು 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವನೆಂಬ ಕಾರಣ ಮೇಲೆ ಅನರ್ಹಗೊಳಿಸತಕ್ಕದ್ದಲ್ಲ. ಪೌರಸಭೆಗಳ ಅಧಿಕಾರಾವಧಿ 5 ವರ್ಷ. ಯಾವುದೇ ಪೌರಸಭೆ ವಿಸರ್ಜನೆಗೊಂಡರೆ 6 ತಿಂಗಳೊಳಗೆ ಚುನಾವಣೆ ನಡೆಯಬೇಕು. ರಾಜ್ಯ ಶಾಸಕಾಂಗವು ಕಾನೂನಿನ ಮೂಲಕ ಪೌರಸಭೆಗಳಿಗೆ ತೆರಿಗೆಗಳನ್ನು ವಿಧಿಸುವ ಹಾಗೂ ಸಂಗ್ರಹಿಸುವ ಅಧಿಕಾರವನ್ನು ನೀಡಲಾಯಿತು. ಪೌರಸಭೆಗಳು ಸ್ವಾಯತ್ತ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಅಧಿಕಾರಿ ಹಾಗೂ ಜವಾಬ್ದಾರಿಯನ್ನು ರಾಜ್ಯ ಶಾಸಕಾಂಗ ನಿರ್ಧರಿಸಬಹುದೆಂದು 74ನೇ ತಿದ್ದುಪಡಿ ತಿಳಿಸಲಾಯಿತು. ರಾಜ್ಯ ಚುನಾವಣಾ ಆಯೋಗವು ಪೌರಸಭೆಗಳಿಗೂ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೂ ಚುನಾವಣೆ ನಡೆಸುವುದು ಎಂದು 74ನೇ ತಿದ್ದುಪಡಿಯಲ್ಲಿ ತಿಳಿಸಲಾಯಿತು. ಪಂಚಾಯತ್ ಸಂಸ್ಥೆಗಳಿಗಾಗಿ ರಚಿತವಾದ ಹಣಕಾಸಿನ ಆಯೋಗವು ಪ್ರತಿ 5 ವರ್ಷಗಳಿಗೊಮ್ಮೆ ಪೌರಸಭೆಗಳ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲನೆ ನಡೆಸಿ ಆ ಬಗ್ಗೆ ರಾಜ್ಯಪಾಲರಿಗೆ ವರದಿ ಸಲ್ಲಿಸುವುದು ಎಂದು ತಿಳಿಸಲಾಯಿತು. ಪ್ರತಿಯೊಂದು ರಾಜ್ಯವು ಜಿಲ್ಲಾ ಮಟ್ಟದಲ್ಲಿ ಒಂದು ಯೋಜನಾ ಸಮಿತಿಯನ್ನು ರಚಿಸಲು ಕಾಯ್ದೆಯು ಅವಕಾಶ ಮಾಡಿದೆ. ಈ ಯೋಜನಾ ಸಮಿತಿಯು ಜಿಲ್ಲೆಯಲ್ಲಿನ ಪಂಚಾಯಿತಿಗಳು ಮತ್ತು ಪೌರಸಭೆಗಳು ಸಿದ್ಧಪಡಿಸಿದ ಯೋಜನೆಗಳನ್ನು ಕ್ರೋಢೀಕರಿಸಿ ಇಡೀ ಜಿಲ್ಲೆಯಾಗಿ ಅಭಿವೃದ್ಧಿ ಯೋಜನೆಯ ಕರಡನ್ನು ಸಿದ್ಧಪಡಿಸುವುದು. ರಾಜ್ಯ ಶಾಸಕಾಂಗವು ಕಾನೂನಿನ ಮೂಲಕ ಜಿಲ್ಲಾ ಯೋಜನಾ ಸಮಿತಿಗಳ ಅಂಗರಚನೆ ಮತ್ತು ಅಂತಹ ಸಮಿತಿಗಳಲ್ಲಿ ಸ್ಥಾನ ಭರ್ತಿ ಮಾಡುವ ವಿಧಾನ ನಿರ್ಧರಿಸುತ್ತದೆ. ಜಿಲ್ಲಾ ಯೋಜನಾ ಸಮಿತಿಗಳ ಒಟ್ಟು ಸದಸ್ಯರಲ್ಲಿ 5/4 ಸದಸ್ಯರನ್ನು ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲೆಯೊಳಗಿನ ಪೌರಸಭೆಗಳ ಸದಸ್ಯರು ಚುನಾಯಿಸುತ್ತಾರೆ. ಮಹಾನಗರ ಯೋಜನಾ ಸಮಿತಿ. ಸಂವಿಧಾನ 74 ತಿದ್ದುಪಡಿಯು ಇಡೀ ಮಹಾನಗರ ಪ್ರದೇಶಕ್ಕೆ ಅಭಿವೃದ್ಧಿ ಯೋಜನೆಯ ಕರಡನ್ನು ಸಿದ್ಧಪಡಿಸಲು ಪ್ರತಿಯೊಂದು ಮಹಾನಗರ ಪ್ರದೇಶಕ್ಕೆ ಮಹಾನಗರ ಯೋಜನಾ ಸಮಿತಿಯನ್ನು ರಚಿಸಲು ಅವಕಾಶ ಮಾಡಿದೆ. ರಾಜ್ಯ ಶಾಸಕಾಂಗವು ಕಾನೂನಿನ ಮೂಲಕ ಮಹಾನಗರ ಯೋಜನಾ ಸಮಿತಿಯ ರಚನೆ, ಸಮಿತಿಯ ಸ್ಥಾನಗಳ ಭರ್ತಿ ಮಾಡುವ ವಿಧಾನವನ್ನು ನಿರ್ಧರಿಸುವುದು. ಮಹಾನಗರ ಪ್ರದೇಶವೆಂದರೆ 10 ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇರುವ ಪ್ರದೇಶ ಎಂದು ತಿಳಿಸಲಾಯಿತು. ಪೌರಸಭೆಗಳು ಲೆಕ್ಕಪತ್ರಗಳನ್ನು ಇಟ್ಟುಕೊಂಡು ಬರುವ ಬಗ್ಗೆ ಮತ್ತು ಅಂತಹ ಲೆಕ್ಕಪತ್ರಗಳನ್ನು ಪರಿಶೋಧಿಸುವ ಬಗ್ಗೆ ರಾಜ್ಯದ ವಿಧಾನಮಂಡಲವು ಕಾನೂನಿನ ಮೂಲಕ ಅವಕಾಶ ಮಾಡಿಕೊಡಬಹುದು ಎಂದು ಈ ತಿದ್ದುಪಡಿಯಲ್ಲಿ ತಿಳಿಸಲಾಯಿತು. ಪೌರಸಭೆಗಳಿಗೆ ನಡೆಯುವ ಚುನಾವಣೆ ವಿಷಯಗಳಲ್ಲಿ ನ್ಯಾಯಾಲಯದ ಮಧ್ಯಪ್ರದೇಶವು 74 ತಿದ್ದುಪಡಿ ಕಾಯ್ದೆ ನಿಷೇಧಿಸಿದೆ. ಯಾವುದೇ ಪೌರಸಭೆಗೆ ನಡೆಯುವ ಯಾವುದೇ ಚುನಾವಣೆಯನ್ನು ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಹೊರತು ಬೇರೆ ಯಾವ ರೀತಿಯಲ್ಲಿಯೂ ಪ್ರಶ್ನಿಸುವಂತಿಲ್ಲ. ರಾಷ್ಟ್ರಪತಿಯು ಅಧಿಸೂಚನೆಯ ಮೂಲಕ 74 ತಿದ್ದುಪಡಿ ಕಾಯ್ದೆಯು ಯಾವುದೇ ಕೇಂದ್ರಾಡಳಿತ ಪ್ರದೇಶಕ್ಕೆ ಅನ್ವಯವಾಗತಕ್ಕದ್ದೆಂದು ನಿರ್ದೇಶಿಸಬಹುದು. ಆದರೆ ಈ ಕಾಯ್ದೆಯ ಯಾವುದೇ ಭಾಗವು ನಾಗಾಲ್ಯಾಂಡ್, ಮೇಘಾಲಯ ಮತ್ತು ಮಿಜೋರಾಂ ರಾಜ್ಯಗಳಿಗೆ ಹಾಗೂ ಜಿಲ್ಲಾ ಪರಿಷತ್ ಹೊಂದಿರುವ ಮಣಿಪುರ ರಾಜ್ಯದ ಗುಡ್ಡಗಾಡು ಪ್ರದೇಶಗಳಿಗೆ ಅನ್ವಯವಾಗುವುದಿಲ್ಲ ಎಂದು ತಿಳಿಸಲಾಯಿತು. ಸಂವಿಧಾನದ 74ನೇ ತಿದ್ದುಪಡಿಯನ್ನು ಮಾಡಿ ಸಂವಿಧಾನ 12ನೇ ಅನುಸೂಚಿಯನ್ನು ಅಳವಡಿಸಲಾಯಿತು. ಈ 12ನೇ ಅನುಸೂಚಿಯು 249 ವಿಧಿ W1ನಲ್ಲಿ ಈ ಕೆಳಗಿನ ಪ್ರಮುಖ ಅಂಶಗಳನ್ನು ತಿಳಿಸಲಾಯಿತು. ಸಂವಿಧಾನ 74 ತಿದ್ದುಪಡಿಯ ಹೊಸದಾಗಿ ಸಂವಿಧಾನಕ್ಕೆ ಸೇರಿರುವ 12ನೇ ಅನುಸೂಚಿಯ ಪೌರಸಭೆಗಳು ಹೊಂದಿರಬಹುದಾದ ಅಧಿಕಾರ ಮತ್ತು ಕರ್ತವ್ಯಗಳನ್ನು ಸೂಚಿಸುತ್ತದೆ. ಈ ಕೆಳಗಿನ ಅಧಿಕಾರ ಕಾರ್ಯಗಳು ಪೌರಸಭೆಗಳ ವ್ಯಾಪ್ತಿಗೆ ಬರುತ್ತದೆ ಎಂದು 12ನೇ ಅನುಸೂಚಿಯಲ್ಲಿ ತಿಳಿಸಲಾಗಿದೆ. ಅವು ಕರ್ತವ್ಯಗಳು ಯಾವುಗಳಪ್ಪ ಅಂದರೆ, 1ನೇದು ಪಟ್ಟಣ ಯೋಜನೆಯೂ ಸೇರಿದ ನಗರ ಯೋಜನೆ, 2ನೇದು ಭೂ ಉಪಯೋಗದ ನಿಯಂತ್ರಣ ಮತ್ತು ಕಟ್ಟಡಗಳ ನಿರ್ಮಾಣ, 3 ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಯೋಜನೆ, 4 ರಸ್ತೆಗಳ ಮತ್ತು ಸೇತುವೆಗಳು, 5 ಗೃಹ ಕೈಗಾರಿಕೆ ಮತ್ತು ವಾಣಿಜ್ಯ ಉದ್ದೇಶ ನೀರು ಸರಬರಾಜು, 6 ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯ ಸಂರಕ್ಷಣೆ ಮತ್ತು ಘನ ವ್ಯರ್ಥ ಪದಾರ್ಥಗಳ ನಿರ್ವಹಣೆ,
7 ಅಗ್ನಿಶಾಮಕ ಸೇವೆಗಳು. 8ನೇದು ನಗರ ವನ ನಿರ್ಮಾಣ, ಪರಿಸರ ಸಂರಕ್ಷಣೆ ಮತ್ತು ಜೀವ ಪರಿಸರ ಅಂಶಗಳ ಸಂವರ್ಧನೆ. ಅಂಗವಿಕಲರು ಮತ್ತು ಮನೋವಿಕಲರು ಸೇರಿದಂತೆ ಸಮಾಜದ ದುರ್ಬಲಗಳ ಹಿತಾಸಕ್ತಿಯನ್ನು ಕಾಪಾಡುವುದು. 9 ಕೊಳಚೆ ಪ್ರದೇಶ ಅಭಿವೃದ್ಧಿ ಮತ್ತು ಅವುಗಳ ಸುಧಾರಣೆ. 10 ನಗರ ಬಡತನ ನಿರ್ಮೂಲನೆ. 11 ಉದ್ಯಾನಗಳು, ತೋಟಗಳು ಮತ್ತು ಆಟದ ಮೈದಾನಗಳಂತಹ ನಗರ ಸೌಕರ್ಯಗಳು ಮತ್ತು ಸೌಲಭ್ಯ ಒದಗಿಸುವುದು. 13 ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಸೌಂದರ್ಯೋಪಾಸನೆ ವಿಷಯಗಳ ಸಂವರ್ಧನೆ. 14ನೇದು ಹೆಣ ಉಳುವುದು ಮತ್ತು ಸ್ಮಶಾನಗಳು, ಶವ ದಹನ, ಸುಡುಗಾಡು ಮತ್ತು ವಿದ್ಯುತ್ ಚಿತಾಗಾರಗಳು. 15 ದನದ ದೊಡ್ಡಿಗಳು, ಪ್ರಾಣಿ ಹಿಂಸಾ ಪ್ರತಿಬಂಧ. 16ನೇದು ಜನನ ಮತ್ತು ಮರಣಗಳ ನೋಂದಣಿಯೂ ಸೇರಿದಂತೆ ಜನನ ಮರಣ ಅಂಕಿಅಂಶಗಳು. 17 ಬೀದಿ ದೀಪಗಳು, ವಾಹನ ನಿಲುಗಡೆ ಸ್ಥಳಗಳು, ಬಸ್ ನಿಲ್ದಾಣಗಳು ಮತ್ತು ಸಾರ್ವಜನಿಕ ಸೌಕರ್ಯಗಳು ಸೇರಿದಂತೆ ಸಾರ್ವಜನಿಕ ಸೌಲಭ್ಯಗಳು. 18ನೇದು ಕಸಾಯಿಖಾನೆಗಳ ಮತ್ತು ಚರ್ಮ ಹದ ಮಾಡುವ ಕಾರ್ಯಕ್ರಮಗಳ ಯಂತ್ರ. ಹೀಗೆ ಈ ಕಾರ್ಯಕ್ರಮಗಳ ಪಟ್ಟಿಗಳು, ಕಾರ್ಯನಿರ್ವಹಿಸ್ತಕ್ಕಂಥ ಪಟ್ಟಿಗಳನ್ನು ಸಹ ತಿಳಿಸಲಾಯಿತು. ಹಾಗಾದರೆ ಈ ಸಂವಿಧಾನ 74ನೇ ತಿದ್ದುಪಡಿ, ಮಹತ್ವಪೂರ್ಣವಾಗಿರತಕ್ಕಂಥ ಸಂವಿಧಾನ ತಿದ್ದುಪಡಿ, ಈ 74ನೇ ತಿದ್ದುಪಡಿಯ ಪರಿಣಾಮಗಳನ್ನು ನಾವು ಹೇಳೋದಾದರೆ, ಸಂವಿಧಾನ 74ನೇ ತಿದ್ದುಪಡಿಯು ಹಲವಾರು ಪರಿಣಾಮಗಳುಂಟು ಮಾಡಿದೆ. ಈ ತಿದ್ದುಪಡಿ ತಂದಿದ್ದರಿಂದ ನಗರ ಪ್ರದೇಶಗಳ ಸ್ಥಳೀಯ ಸರ್ಕಾರ ವ್ಯವಸ್ಥೆಗೆ ಸಂವಿಧಾನಿಕ ಮಾನ್ಯತೆ ದೊರಕಿಸಿಕೊಟ್ಟಂತಾಯಿತು. ಈ ಕಾಯ್ದೆಯು ನಗರ ಪ್ರದೇಶಗಳ ಸ್ಥಳೀಯ ಸರ್ಕಾರಗಳನ್ನು ಭಾರತದಾದ್ಯಂತ ಸ್ಥಾಪಿಸಲು ಅನುವು ಮಾಡಿಕೊಟ್ಟಿತು. ಈ ತಿದ್ದುಪಡಿಯನ್ನು ತಂದಿದ್ದರಿಂದ ಏಕರೂಪವಾದ ನಗರ ಪ್ರದೇಶಗಳ ಸ್ಥಳೀಯ ಸರ್ಕಾರಗಳು ಸ್ಥಾಪನೆಗೊಂಡವು. ಸಂವಿಧಾನದ 74ನೇ ತಿದ್ದುಪಡಿಯಿಂದ ನಗರ ಸ್ಥಳೀಯ ಸರ್ಕಾರಗಳಿಗೆ ಸ್ವಾಯತ್ತತೆ ನೀಡಿ ಅವುಗಳು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುವಂತೆ ಮಾಡಿತು. ಸಂವಿಧಾನದ 74ನೇ ತಿದ್ದುಪಡಿಯು ನಗರ ಸ್ಥಳೀಯ ಸರ್ಕಾರಗಳಲ್ಲಿ ಹಿಂದುಳಿದ ಸಾಮಾನ್ಯ ಪ್ರಜೆಯೂ ಸಹ ಅಧಿಕಾರವನ್ನು ಚಲಾಯಿಸುವಂತಹ ಸರ್ಕಾರ ಚಟುವಟಿಕೆಯಲ್ಲಿ ಭಾಗವಹಿಸುವಂತೆ ಮಾಡಿತು. ಸಂವಿಧಾನದ 74ನೇ ತಿದ್ದುಪಡಿಯನ್ನು ತಂದಿದ್ದರಿಂದ ಅಧಿಕಾರದ ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ಇದು ಒಂದು ಮಹತ್ತರ ಹೆಜ್ಜೆಯಾಗಿದೆ. ಸಂವಿಧಾನ 74ನೇ ತಿದ್ದುಪಡಿಯು ನಗರಗಳ ಸರಿಯಾದ ಬೆಳವಣಿಗೆಗೆ, ಸರಿಯಾದ ಯೋಜನೆ ರೂಢಿಸುವುದಕ್ಕೆ, ಅವುಗಳ ಸಂಪನ್ಮೂಲ ವಿಷಯದಲ್ಲಿ ಇದ್ದಂಥ ಗೊಂದಲಗಳನ್ನು ನಿವಾರಿಸಲು ಈ ತಿದ್ದುಪಡಿಯು ಸಹಾಯಕವಾಯಿತು. ನಗರಗಳ ಜನಸಂಖ್ಯೆ ಹೆಚ್ಚಾದಂತೆ ನಗರ ಸ್ಥಳೀಯ ಸರ್ಕಾರ ರಚಿಸಲು, ಅವುಗಳನ್ನು ಅಭಿವೃದ್ಧಿಗೊಳಿಸಲು ಸಹಾಯಕವಾಯಿತು. ಹೀಗೆ ಸಂವಿಧಾನದ 74ನೇ ತಿದ್ದುಪಡಿಯು ಇನ್ನೂ ಹಲವಾರು ಅನೇಕ ಪರಿಣಾಮಗಳನ್ನು ಉಂಟು ಮಾಡಿತೆಂದು ಹೇಳಬಹುದು. ನಮಸ್ಕಾರ.